ಹಲೋ ಫ್ರೆಂಡ್ಸ್, ನಾನು ಪ್ರವೀಣ್ ರಾಥೋಡ್. ಇವತ್ತು ಕ್ರಿಮಿಯಾ ಫೆಡರಲ್ ಯೂನಿವರ್ಸಿಟಿ ಫ್ರಂಟ್ ಗೇಟ್ ಅಲ್ಲಿ ಇದ್ದೀನಿ. ಇವತ್ತು ಕ್ರಿಮಿಯಾ ಫೆಡರಲ್ ಟೋಟಲ್ ಇನ್ ಕ್ಯಾಂಪಸ್ ಹಾಸ್ಟೆಲ್ ಇರುವಂತದ್ದು 6 ಹಾಸ್ಟೆಲ್ಸ್. ಆ ಎಲ್ಲ ಹಾಸ್ಟೆಲ್ ನಿಮ್ಗೆ ಒಂದು ಶಾರ್ಟ್ ಟೂರ್ ಮಾಡಿಸ್ತೀನಿ. ಆ ಶಾರ್ಟ್ ಟೂರ್ ಅಲ್ಲಿ ಏನ್ ಇನ್ಕ್ಲೂಡ್ ಇರುತ್ತೆ ಅಂದ್ರೆ, ಹಾಸ್ಟೆಲ್ ರೂಮ್ ಯಾವ ತರ ಇರುತ್ತೆ, ಕಿಚನ್ ಅಂಡ್ ಕಿಚನ್ ಅಲ್ಲಿ ಮತ್ತೆ ಇಂಡಕ್ಷನ್ ಯಾವ ತರ ವರ್ಕ್ ಆಗುತ್ತೆ ಅಂಡ್ ಪರ್ಸನಲ್ ಇಂಡಕ್ಷನ್ ಯಾವ ತರ ನಾವು ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ರೂಮ್ ಒಳಗಡೆ ಸೇರಿಂಗ್ಸ್ ಯಾವ ತರ ಇರುತ್ತೆ ಅಂಡ್ ಪರ್ಟಿಕ್ಯುಲರ್ಲಿ ಒಂದೊಂದು ರೂಮ್ದು ಬೇರೆ ಬೇರೆ ಫೀಸ್ ಇರುತ್ತೆ. ಪರ್ಟಿಕ್ಯುಲರ್ ಹಾಸ್ಟೆಲ್ ಬೇರೆ ಬೇರೆ ಫೀಸ್ ಇರುತ್ತೆ. ಸೊ ಎಲ್ಲ ಹಾಸ್ಟೆಲ್ದು ಫೀಸ್ ಕೂಡ ನಾನು ಲಾಸ್ಟಿಗೆ ಬಂದು ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋನ ಎಂಟನ್ನ ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಇದು ಎಂಟ್ರೆನ್ಸ್ ಇರುತ್ತೆ. ಈ ತರ ಎಂಟ್ರೆನ್ಸ್ ಒಳಗಡೆ ಬಂದಾಗ ನಾವು ಈ ತರ ಒಂದು ಸೆಕ್ಯೂರಿಟಿ ರೂಮ್ ಅಂತ ಹೇಳ್ಬೋದು. ಮುಂದೆ ತೋರಿಸ್ತೀನಿ ಬನ್ನಿ. ಸೊ ಎಲ್ಲ ಹಾಸ್ಟೆಲ್ ಒಳಗೆ ಇದೇ ತರ ಸೇಮ್ ಪ್ಯಾಟರ್ನ್ ಇರುತ್ತೆ. ಒಂದು ಈ ತರ ಸೆಕ್ಯೂರಿಟಿ ರೂಮ್ ಇರುತ್ತೆ. ಇಲ್ಲಿ ಮಾಮ ಅಂತ ಕೂಡ್ತಾರೆ, ಅವರಿಗೆ ಮಾಮ ಅಂತ ಕೂಡಿದ್ದು ಅವರಿಗೆ ಹಾಸ್ಟೆಲ್ ಕಾರ್ಡ್ ಅಂತ ತೋರಿಸ್ಬೇಕು. ಸೊ ಹಾಸ್ಟೆಲ್ ಕಾರ್ಡ್ ಅಂದ್ರೆ ಈ ತರ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಹಾಸ್ಟೆಲ್. ಪರ್ಟಿಕ್ಯುಲರ್ ಹಾಸ್ಟೆಲ್ ಕಾರ್ಡ್ ಸಬ್ಮಿಟ್ ಮಾಡಿ ನಾವು ಮೇಲ್ಗಡೆ ಹೋಗ್ಬೋದು. ಸೊ ಮೇಲ್ಗಡೆ ಹೋಗುವಾಗ ಕಂಪಲ್ಸರಿ ಮಾಮ ಅಂತ ಇರ್ತಾರಲ್ಲ, ಅವರಿಗೆ ಹಾಸ್ಟೆಲ್ ಕಾರ್ಡ್ ಸಬ್ಮಿಟ್ ಮಾಡಲೇಬೇಕು. ಸೊ ಇದೇನಂದ್ರೆ ಒಂಥರ ಸೇಫ್ಟಿ ಅಂತ ನಾವು ಹೇಳ್ಬೋದು. ಯಾರು ಮತ್ತೆ ಹೊರಗಡೆಯಿಂದ ಯಾರು ಎಂಟರ್ ಆಗುವಾಗಿಲ್ಲ. ಯಾರು ಹಾಸ್ಟೆಲ್ ಕಾರ್ಡ್ ಇರುತ್ತೆ ಅವರಷ್ಟೇ ಹೋಗ್ಬೇಕು. ವಿಸಿಟರ್ಸ್ ಅಂತ ಬರ್ಬೋದು, ಬಟ್ ಫಾರ್ ಓನ್ಲಿ ಲಿಮಿಟೆಡ್ ಟೈಮ್ಸ್. ಸೊ ಇಲ್ಲಿಗ ನಾವು ಕಾರಿಡಾರ್ ಇದ್ದೀವಿ. ಗ್ರೌಂಡ್ ಫ್ಲೋರ್ ಇದು. ಇದಕ್ಕೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಸ್ಟಡಿ ಹಾಲ್ಸ್ ಮತ್ತೆ ಒಂದು ಕೆಫೆ ಸಿಗುತ್ತೆ. ಸೊ ಕೆಫೆ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ನೋಡ್ತಿರ್ಬೋದು ನೀವು, ಇದೊಂದು ಕೆಫೆ ಇರುತ್ತೆ. ಈ ಕೆಫೆಯಲ್ಲಿ ಕಾಫಿ ಮತ್ತೆ ಟೀ ಮತ್ತೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಸೊ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಕೂಡ ಇಲ್ಲಿ ನಾವು ಮಾಡ್ಕೋಬಹುದು. ಅಂಡ್ ಆ ಸೈಡಲ್ಲಿ ಲೆಫ್ಟ್ ವಿಂಗ್ ಅಲ್ಲಿ ನಿಮಗೆ ಸ್ಟಡಿ ಹಾಲ್ ಇರುತ್ತೆ. ಸೊ ಇದೊಂದು ರೂಮ್ ಎಕ್ಸಾಂಪಲ್ ತೋರಿಸ್ತೀನಿ. ಥರ್ಡ್ ಹಾಸ್ಟೆಲ್ ಒಳಗಡೆ ಬನ್ನಿ. ಸೊ ಇದೊಂದು ರೂಮು 3 ಸೀಟರ್ ರೂಮ್. ಇದು 3 ಸೀಟರ್ ರೂಮ್ ಅಂದರೆ 3 ಜನ ಇರ್ಬೋದು ಒಂದು ರೂಮಲ್ಲಿ. ಈ ಥರ ಬೆಡ್ ಇರುತ್ತೆ. ಮೇಲ್ಗಡೆ ಅಪ್ಪರ್ ಕಂಪಾರ್ಟ್ಮೆಂಟಲ್ಲಿ ಕೆಳಗಡೆ ಒಂದು, ಈ ಸೈಡಲ್ಲಿ ಒಂದು. ಸೊ ಟೋಟಲ್ ಆಗಿ 3 ಜನ ಇರ್ಬೋದು. ಸೊ ಇದರ ಜೊತೆಗೆ ನಿಮಗೆ ಒಂದು ಸ್ಟಡಿ ಟೇಬಲ್ ಅಂತ ಕೊಡ್ತಾರೆ. ಈ ಥರ ಸ್ಟಡಿ ಟೇಬಲ್ ಇರುತ್ತೆ ನಿಮಗೆ. ಆ್ಯಂಡ್ 3 ಸೇರಿಂಗ್, ಅಪಾರ್ಟ್ ಫ್ರಮ್ 3 ಸೇರಿಂಗ್ 2 ಸೇರಿಂಗ್ ಕೂಡ ಇರುತ್ತೆ. ಫೀಸ್ ಸೇಮ್ ಇರುತ್ತೆ. ಅಕಾರ್ಡಿಂಗ್ ಟು ದ ರೂಮ್ ಸೈಜ್ ಸ್ವಲ್ಪ ಸೇರಿಂಗ್ಸ್ ಚೇಂಜ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ 3 ಸೇರಿಂಗ್ ಇರುತ್ತೆ, ಮಿನಿಮಮ್ 1 ಸೇರಿಂಗ್ ಇರುತ್ತೆ. ಸೊ ಈ ರೂಮ್ದು ನಿಮಗೆ ಫೀಸ್ ಬಂದುಬಿಟ್ಟು ಪ್ರತಿ ತಿಂಗಳ 700ರಿಂದ 1000 ರೂಬಲ್ಸ್ ಇರುತ್ತೆ. ಅಂದರೆ 100 ಲೈಕ್ ಪೂರ್ತಿ ಇಯರ್ ಸೇರಿಸಿ ನಿಮಗೆ ವಿದಿನ್ 10,000 ಒಳಗೆ ಆಗುತ್ತೆ. ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಇರುತ್ತೆ. ವಾಟರ್, ಎಲೆಕ್ಟ್ರಿಸಿಟಿ ಮತ್ತು ನಿಮ್ಮದು ರೂಮ್ ರೆಂಟು ಎಲ್ಲ ಇನ್ಕ್ಲೂಡ್ ಇರುತ್ತೆ. ಥ್ಯಾಂಕ್ ಯು. ಸೊ ಇಲ್ಲಿಗ ಕಿಚನ್ ನೋಡ್ತಿರ್ಬೋದು ನೀವು. ಕಿಚನಲ್ಲಿ ಯಾವ ಥರ ಇಂಡಕ್ಷನ್ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದೊಂದು ಕಾಮನ್ ಕಿಚನ್ ಇರುತ್ತೆ. ಕಾಮನ್ ಕಿಚನಲ್ಲಿ ಅವ್ರದ್ದೇ ಆದಂಥ ವೇಸ್ಟ್ ಅಂತ ಹೇಳ್ತಾರೆ. ಇಂಡಕ್ಷನ್ ಇದು ಎಲೆಕ್ಟ್ರಿಕ್ ವೇಸ್ಟ್ ಇರುತ್ತೆ. ಸೊ ಇನ್ ಕೇಸ್ ಇಲ್ಲಿ ಫುಲ್ ಆಯ್ತು ಅಂದರೆ ನಮ್ಮ ಪರ್ಸನಲ್ ಇಂಡಕ್ಷನ್ ಈ ಥರ ನಾವು ತಂದು ಕುಕ್ ಮಾಡ್ಕೋಬೋದು. ಸೊ ಪರ್ಸನಲ್ ಇಂಡಕ್ಷನ್ನು ಲೈಕ್ ರಿಮೂವಬಲ್ ಇರುತ್ತೆ. ಅಂದರೆ ಇಲ್ಲಿಂದ ನಾವು ತೊಗೊಂಡು ಮತ್ತೆ ರೂಮೊಳಗೆ ತೊಗೊಂಡು ಹೋಗ್ಬೋದು ಈ ಥರ.